ಜೊತೆಗಿದ್ದಾರೆ ಪ್ರಕಾಶ್, ವಿಘ್ನೇಶ್, ಹಾಗೆ ಕುಮಟಾದಿಂದ ರಾಮ ಬಂದಿದ್ದಾನೆ. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಬನ್ನೇರುಘಟ್ಟ ಹೋಗ್ತಾ ಇದ್ದೀವಿ. ಇವತ್ತು ನಾವು ಎಷ್ಟು ಎಂಜಾಯ್ ಮಾಡ್ತೀವಿ, ಹೇಗಾಗತ್ತೆ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಲೆಟ್ಸ್ ಗೋ. ಅಂತೂ ನಾವು ಬನ್ನೇರುಘಟ್ಟ ಬಂದು ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗಿತ್ತು. ಸೊ ಬಂದಿದ್ದೆ ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ 4 ಜನ ಸೇರಿಬಿಟ್ಟು ಫ್ರೂಟ್ಸ್ನ ತಿಂದ್ವಿ. ನಾನಂತೂ ಕಾರಲ್ಲೇ ನಿದ್ರೆ ಮಾಡಿಬಿಟ್ಟಿದ್ದೆ ಸುಸ್ತಿಗೆ. ಇವಾಗ ನಾನು ಹೋಗಿ ಟಿಕೆಟ್ ತೊಗೊಂಡು ಬಂದೆ. ಫಾರ್ 1 ಪರ್ಸನ್ಗೆ 420. ನಾವು 4 ಜನ ಇರೋದ್ರಿಂದ 1680 ಆಯಿತು. ಇದು ಬಸ್ಸಿಗೆ ಸಫಾರಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಾವು ಹೋಗುವಾಗ ಲೈನಲ್ಲಿ ಯಾರೂ ಇರಲಿಲ್ಲ. ಸೊ ನಾವು 3 ಜನ ಹೋದ್ವಿ. ಹೋಗಲ್ಲಿ ನೋಡಿದ್ರೆ ನಮ್ಗಿಂತ ಮುಂಚೆ ಬಂದವರೆಲ್ಲ ಅಲ್ಲಿ ಕುತ್ಕೊಂಡಿದ್ರು. ಅಂದರೆ ಒಂದು ಬಸ್ಸಿಗೆ ಎಷ್ಟು ಜನ ಆಗ್ತಾರೆ ಅಷ್ಟು ಜನ ವೇಟ್ ಮಾಡಿಸಿ ಆಮೇಲೆ ಕರ್ಕೊಂಡು ಹೋಗ್ತಾರೆ. ಸೊ ನಾವು ವೇಟ್ ಮಾಡಿ ಎಲ್ಲರೂ ಜೊತೆಗೆ ಹೋದ್ವಿ. ನೋಡಿ, ನಾವೀಗ ಹೋಗಬೇಕಾಗಿರೋ ಬಸ್ ಇದೇನೆ. ಅಂತೂ ನಾವು ಹೊರಟ್ವಿ ಬಸ್ಸಲ್ಲಿ. ನಮಗೆಲ್ಲ ಫಸ್ಟ್ ಕಣ್ಣಿಗೆ ಕಂಡಿದ್ದೆ ಜಿಂಕೆ. ಎಲ್ಲೆಲ್ಲಿ ಪ್ರಾಣಿಗಳು ಇರ್ತಾವಲ್ಲ ಅಲ್ಲಲ್ಲಿ ಬಸ್ಸು ನಿಲ್ಲಿಸ್ತಾ ಇದ್ರು. ಸೊ ನಾವು ಅಲ್ಲಿಂದನೇ ಅಂದರೆ ಹತ್ರದಿಂದನೇ ನೋಡಿದ್ವಿ ಆನೆಗಳನ್ನೆಲ್ಲ. ಏನಂತಂದರೆ ಒಂದಿಷ್ಟು ಪ್ರಾಣಿಗಳಾದ ನಂತರ ಒಂದೊಂದು ಸೆಕ್ಷನ್ ಥರ ಮಾಡಿಟ್ಟಿದ್ದಾರೆ ನೋಡಿ. ಗೇಟ್ ಓಪನ್ ಆಗುತ್ತೆ, ಆಮೇಲೆ ನಾವು ಬಸ್ ಮುಂದೆ ಹೋಗುತ್ತೆ, ಆಮೇಲೆ ಮತ್ತೆ ಗೇಟ್ ಕ್ಲೋಸ್ ಆಗ್ತಿತ್ತು. ಅಂದರೆ ಅಷ್ಟಷ್ಟು ಪ್ರಾಣಿಗಳನ್ನು ಒಂದೊಂದು ಸೈಡ್ ಇಟ್ಟಿದ್ರು. ಅಲ್ಲಿ ಒಂದೊಂದು ದೊಡ್ಡದಾಗಿರೋ ಗೇಟನ್ನು ಮಾಡಿದ್ರು ಅವರು. ನೋಡಿ, ಇಲ್ಲಿ ಯಾವ ಪ್ರಾಣಿನೂ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಅಷ್ಟು ಹತ್ರ ಬಸ್ ನಿಂತ್ಕೊಂಡು ಎಲ್ಲ ಜನದ್ದು ಸೌಂಡ್ ಎಲ್ಲ ಕೇಳ್ತಾ ಇದ್ರು. ಯಾವ ಪ್ರಾಣಿಗಳು ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ನಂಗೆ ಅನಿಸ್ತು ಅವುಗಳಿಗೆ ಡೈಲಿ ನಮ್ಮನ್ನು ಮನುಷ್ಯರನ್ನ ನೋಡಿ 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 ಇವರು ನಮ್ಗಳ ಥರನೇ ಒಂದು ಪ್ರಾಣಿ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾವೆ ಅನಿಸುತ್ತೆ. ಏನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ, ಅಷ್ಟು ಹತ್ರ ಇದ್ರು. ಅಂತೂ ಇಂತೂ ನಾವೆಲ್ಲ ಪ್ರಾಣಿಗಳನ್ನು ನೋಡ್ಕೊಂಡು ಎಂಡ್ ಪಾಯಿಂಟಿಗೆ ಬಂದೇ ಬಿಟ್ವಿ. ಸೊ ನಾವೀಗ ಝೂ ಎಲ್ಲ ನೋಡ್ಕೊಂಡು ಬಂದ್ವಿ ಪ್ರಾಣಿಗಳನ್ನೆಲ್ಲ. ಇವಾಗ ಜಸ್ಟ್ ಬಂದ್ವಿ. ಸೊ ಬಟರ್ಫ್ಲೈ ಪಾರ್ಕ್ ನೋಡೋಣ ಅಂತ. ಇಲ್ಲೇ ಬಟರ್ಫ್ಲೈ ಪಾರ್ಕ್ ಇದೆ. ಇಲ್ಲೇ ಇದೆ ಬಟರ್ಫ್ಲೈ ಪಾರ್ಕ್. ಸೊ ಬಟರ್ಫ್ಲೈ ಪಾರ್ಕ್ ನೋಡೋಣ ಅಂತ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ.
ಬಟರ್ಫ್ಲೈ ಪಾರ್ಕಿಗೆ ಒಬ್ರಿಗೆ ಬಂದ್ಬಿಟ್ಟು 50 ರೂಪೀಸ್. ನೋಡಿ, ಬಟರ್ಫ್ಲೈ ಪಾರ್ಕ್ ಎಂಟ್ರೆನ್ಸ್ ಈ ತರ ಇದೆ. ಬನ್ನಿ ನಾವೀಗ ಒಳಗಡೆ ಹೋಗುವ. ನಾನು ಅಂದ್ಕೊಂಡಿದ್ದೆ ಈ ಪಾರ್ಕ್ ಒಳಗಡೆ ಫುಲ್ ಬಟರ್ಫ್ಲೈ ಇರತ್ತೆ ಅಂತ, ಬಟ್ ಅದ್ರಲ್ಲಿ ಹೆಚ್ಚು ಏನೂ ಇರಲಿಲ್ಲ. ಒಂದು 3-4 ಏನೋ ಹಾರಾಡ್ತಾ ಇದ್ವು ಅಷ್ಟೇ, ಬಿಟ್ರೆ ಏನೂ ಇರಲಿಲ್ಲ ಅಲ್ಲಿ. ಸೊ ಅಲ್ಲೇ ಎಕ್ಸಿಬಿಷನ್ ಕೂಡ ಇದೆ. ಸೊ ನಾವೀಗ ಅಲ್ಲಿ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಎಲ್ಲಾ ತರದ್ದು ಬಟರ್ಫ್ಲೈಯನ್ನ ಅವ್ರು ಇಟ್ಟಿದ್ರು. ಅಂತೂ ನಾವು ಬಟರ್ಫ್ಲೈ ಪಾರ್ಕ್ ನೋಡ್ಕೊಂಡು ಹೊರಗಡೆ ಬಂದ್ವಿ. ನಾವೀಗ ಬಟರ್ಫ್ಲೈ ಪಾರ್ಕ್ ನೋಡ್ಕೊಂಡು ಬಂದ್ವಿ. ಆದರೆ ನಾನು ಅಂದ್ಕೊಂಡಿದ್ದೆ ಫುಲ್ ಬಟರ್ಫ್ಲೈ ಇರುತ್ತೆ ಅಂತ, ಆದರೆ ಹೆಚ್ಚು ಇರಲೇ ಇಲ್ಲ, ಸ್ವಲ್ಪನೇ ಇತ್ತು. ಸೊ ಪರವಾಗಿಲ್ಲ ಅಂತ ಬಂದ್ವಿ. ಬಟರ್ಫ್ಲೈ ಪಾರ್ಕಿಗೆ ಬಂದುಬಿಟ್ಟು ಒಬ್ಬರಿಗೆ 50 ರೂಪೀಸ್. ಸೊ ನಾವು 4 ಜನ ಇರೋದ್ರಿಂದ 200 ಆಯ್ತು ನಮಗೆ. ಇವಾಗ ಬಟರ್ಫ್ಲೈ ಪಾರ್ಕ್ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಏನಂತಂದರೆ ನಾವು ಮನೆಯಿಂದ ಬರೋಕ್ಕೆ ಟೈಮ್ ಆಗಿತ್ತು, ಆಲ್ರೆಡಿ 1 ಆಗೋಗಿತ್ತು. ಅಲ್ಲಿಂದ ಬನ್ನೇರುಘಟ್ಟ ಅಲ್ಲಿ ಜೂ ನೋಡೋಕ್ಕೆ ಹೋಗೋಕ್ಕೆ 2:33 ಸಮಥಿಂಗ್ ಆಗಿತ್ತು. ಆಮೇಲೆ ಇವಾಗ ಬಟರ್ಫ್ಲೈ ಪಾರ್ಕ್ ಎಲ್ಲ ನೋಡಿ ಇವಾಗ ಆಯಿತು 5ಗೆ 15 ಮಿನಿಟ್ಸ್ ಇದೆ. ಸೊ ಎರಡೂ ನೋಡ್ಕೊಂಡು ಬಂದ್ವಿ. ನಾನು ಅಂದ್ಕೊಂಡಿದ್ದೆ ನಾವು ಮನೆಯಿಂದ ಲೇಟಾಗಿ ಹೊರಟಿದ್ದಕ್ಕೆ ನೋಡೋಕ್ಕೆ ಸಿಗೋತ್ತೆ ಇಲ್ಲೇನೋ, ಟೈಮ್ ಆಗೋಗುತ್ತೇನೋ. ನಾವಿರೋದು ಯಶವಂತಪುರ, ಅಲ್ಲಿಂದ ಬನ್ನೇರುಘಟ್ಟ ಬರೋಕ್ಕೆ ಟೈಮ್
ನೋಡಬೇಕಲ್ಲ ಅಂದ್ಕೊತಿದ್ದೆ, ಬಟ್ ಎರಡೂ ನೋಡಿದ್ವಿ, ಖುಷಿ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್, ಲವ್ ಯು.